ಗುಂಟೂರು ಒಂಟಿಯಾಗಿ. హలో గుంటూరు అమ్మాయి, ఏం ఇక్కడ? స్టోర్ కి వెళ్ళి గోంగూర ఆవకాయ తీసుకోవాలి. ఆటోకి వెయిట్ చేస్తున్నాను. అయ్యో, ఆటో ಇಲ್ಲಿ చిక్కదు. ನಾನು ಅಲ್ಲಿಗೆ పోతున్నాను. రాండా, ఇబ్బరు పోతాము. రాండా, కూర్చోండా. సరే. ಬನ್ನಿ ಸರ್, ಅಪರೂಪ ಆಗೋಯ್ತು. ಸೌಖ್ಯನಾ? ನೋಡಿ, ಇದು ಫ್ರೆಶ್ ಆಗಿರೋ ಗೋಂಗೂರ ಚಟ್ನಿ, ಸ್ಪೆಷಲ್ ಆಗಿರೋ ಆವಕಾಯಿ ಕೊಡಿ. ಏನ್ ಸರ್, ನಿಮ್ ನೆಂಟ್ರ? ಹೆಚ್ಚು ಕಮ್ಮಿ ಅದೇ ತರ. వాళ్ళు ఏం అడిగారు? ಏನು లేదు, ಎದುರುಂಟಿ వాళ్ళ ಅಂತಂದ್ರು. లేదు, పక్కింటి అమ్మాయి ಅಂತಂದೆ. ಅಂತೆ. ತಗೊಳ್ಳಿ ಸರ್. ಎಷ್ಟಾಯ್ತು ಬಿಲ್ಲು? 22 ರೂಪಾಯಿ 60 ಪೈಸಾ. నేను ఇస్తానండి. పర్వాలేదు. ಥ್ಯಾಂಕ್ ಯು ಸರ್. ನೀವು పక్కದಲ್ಲೇ ఉంటారు, ಆಗಾಗ ಮೀಟ್ ಮಾಡ್ತಿರ್ತೀವಿ. ಇಂట్లో వచ్చి తీసుకుంటాను. ಚಿಲ್ಲರೆ ತಗೊಳ್ಳಿ ಸರ್. ನಿಮ್ ಚಿಲ್ಲರೆ ವಾಪಸ್ ತಗೊಳ್ಳಿ. ನಿಂತ್ಕೊಳ್ಳೋ ಚಕ್ಕು. ఎవడు వాడు? యమడికి మొగుడు ಒಳ್ಳೆ ಆಪತ್ನಲ್ಲಿ ಸಿಕ್ಕಾಕೊಂಡಲ್ಲ. ಲೋ ಡುಮ್ಮ ನಿಂತ್ಕೊಳ್ಳೋ, ನಿನ್ನ ಆನೆ ಬ್ಯಾಂಕ್ ತಕ್ಕ ತಿಳಿಸ್ಕೊಡ್ತೀನೋ. ನಾನು ಆಮೇಲೆ ಸಿಕ್ತಾ. ಡುಮ್ಮ ನಿಂತ್ಕೊಳ್ಳಲೇ, ಆನೆ ಮರಿ ನಿಂತ್ಕೊಳ್ಳೋ. ಲೋ ಸರಿಯಾ, ನಿಂತ್ಕೊಳ್ಳೋ ಮರ, ನಿಂತ್ಕೊಳ್ಳಲೇ. ನಿನ್ನ ಸರಿ, ನೀನ್ ಹೋಗು. ಎಷ್ಟೊತ್ತು ಅಂತ ಬಾತ್ರೂಮ್ ನಲ್ಲೇ ಬಚ್ಚಿಟ್ಕೊಂಡಿರ್ತೀರಾ? ಬನ್ನಿ ಹೊರಗೆ. ಅದು ಅಂಗಡಿ ಹೋಗೋ ದಾರಿ ಗೊತ್ತಿಲ್ಲದೆ ಗುಂಟೂರಮ್ಮೆ ಒಂಟಿಯಾಗಿ ನಿಂತಿದ್ಲು. ಪಾಪ ಅಂತ ಅನ್ಸ್ತು, ಹಾಗೆ ಕರ್ಕೊಂಡೋಗಿ ಗುಂಗ್ರ ಆವಕಾಯಿ ಕೊಡ್ದೆ ಅಷ್ಟೇ. ಇದೊಂದು ಸಾಧಾರಣವಾದ ವಿಷಯ. ಇದನ್ನ ನಿನ್ ತಮ್ಮ ನೋಡ್ಕೊಂಬಂದು ಪಟ್ಟಿ ಕಟ್ಟಿ ಹೇಳ್ದ ಅಂತ ನೀನು ಒಳ್ಳೆ ಹೈಕೋರ್ಟ್ ಜಡ್ಜ್ ತರ ವಿಚಾರಣೆ ಮಾಡಕ್ ಬಂದಿದ್ಯಾ. ಇವತ್ತಿನಲ್ಲಿ ನನ್ನ ಬಾತ್ರೂಮ್ಗೆ ಹೋಲಿಕ್ ಬಿಡ್ದೆ. ಮತ್ತೆ ನೀನು ಅದನ್ ಕೇಳಕ್ ನಾನ್ ಕರೀಲಿಲ್ಲ, ಬೇರೆ ವಿಷಯ ಮಾತಾಡ್ಬೇಕು. ಅದಲ್ವಾ, ಬೇರೆ ಯಾತಕ್ ನನ್ನನ್ನು ಕರೆದಿದ್ದು? ನನ್ನಿಂದ ನೀವು ಕಷ್ಟಪಡ್ತಿರೋದ್ ನೋಡ್ತಿದ್ರೆ ನನಗ್ ತುಂಬಾ ಸಂಕಟ ಆಗುತ್ತೆ. ಅದಕ್ಕೆ ನೀವಿನ್ನೂ ಸೆಟಪ್ ಇಟ್ಕೊಳ್ಳಿ ಅಂತ ಹೇಳೋಕೆ. ಏನೋ ಇನ್ನೊಂದ್ ಸೆಟಪ್ ಇಟ್ಕೊಳ್ಳೋದ? ಅದು ತಾಳಿ ಕಟ್ಟಿದ್ ಗಂಡಂಗ್ ಹೇಳ್ತಾ ಇದೀಯಾ? ಒಬ್ಬ ಗಣೆ ಬಯಲ್ ಬರೋ ಮಾತಾ ಇದು? ಇರೋ ಮನೆನ ಒಡೆಯೋದಕ್ಕಿಂತ ಬೇರೆ ಮನೆ ಕಟ್ಕೊಳ್ಳೋದು ತಪ್ಪಲ್ಲ. ಇನ್ ಸ್ವಲ್ಪ ದಿನ ಆ ಗುಂಟೂರು ಅಮ್ಮಾಯಿ ಜೊತೆ ತಿರುಗೋದನ್ನ 4 ಜನ ನೋಡಿದ್ರೆ ಅವಳ ಭವಿಷ್ಯನೇ ನುಚ್ಚು ನೂರಾಗಿ ಹೋಗುತ್ತೆ. ನನ್ನ ಗಂಡ ಇನ್ನೊಬ್ರು ಹೆಂಡತಿನ ಹಾಳು ಮಾಡ್ಬಿಟ್ರು ಕೆಟ್ಟ ಹೆಸರು ತಗೊಳ್ಳೋದಕ್ಕಿಂತ ಇನ್ನೊಂದು ಹುಡುಗಿನ ಹೆಂಡತಿ ತರ ಇಟ್ಕೊಂಡಿದ್ದಾರೆ ಅಂದ್ರೆ ಗೌರವನಾದ್ರೂ ಇರುತ್ತೆ. ಇದೇನ್ ಮಾತು ಅಂತ ಹೇಳ್ತಿದ್ಯಾ ರುಕ್ಕು? ಕೃಷ್ಣನಿಗೆ ತಾಳಿ ಕಟ್ಟಿದ ಹೆಂಡತಿ ರುಕ್ಮಿಣಿನೇ ಆದ್ರೂ ಅವನು ಯಾವಾಗ್ಲೂ ಇರ್ತಾ ಇದ್ದಿದ್ದು ತಾಳಿ ಕಟ್ಟದೆ ಇರೋ ರಾಧೆ ಮನೇಲೆ. ನಳಾಯಿನಿ ತನ್ನ ಗಂಡ ವೇಶ್ಯ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ಅವಳೇ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಲು. ನೀನ್ ಹೇಳೋದೇನೋ ನ್ಯಾಯವಾಗೇ ಇದೆ. ಒಳ್ಳೆ ಹೆಂಡತಿ ಒಳ್ಳೆ ಗಂಡನಿಗೋಸ್ಕರ ಎಂತ ತ್ಯಾಗ ಮಾಡ್ಲಿಕ್ಕೂ ಸಿದ್ಧವಾಗಿರ್ತಾಳೆ ಅಂತ ಉದಾಹರಣೆ ಹೇಳ್ತಿದ್ಯಾ. ಅದನ್ನ ನೆನ್ಸ್ಕೋತಿದ್ದಾಗೆ ಇನ್ನೊಂದ್ ಸೆಟಪ್ ಇಟ್ಕೊಳ್ಳೋದು ಕತೆಗೆ ಓಕೆ, ನಿಜ ಜೀವನದಲ್ಲೂ ನಡೆಯುತ್ತಾ? ನಡೆಯದೇ ಇರೋದು ಯಾವುದು ಕಥೆಯಾಗಿ ಬರಲ್ಲ ರೀ. ಒಂದ್ ವೇಳೆ ನನಗೆ TBನೋ ಕ್ಯಾನ್ಸರೋ ಇದ್ದಿದ್ರೆ ನಾನೇ ಮುಂದೆ ನಿಂತು ಇನ್ನೊಂದು ಹುಡುಗಿನ ನಿಮಗ್ ಮದುವೆ ಮಾಡ್ಕೊಡ್ತಿದ್ದೆ. ಈಗ್ಲೂ
ಅದೇ ಕೊರತೆ ನನಗಿದೆ ಅಂತ ನಾನು ತಿಳ್ಕೊತೀನಿ. ಚೇಚೆ ನಿನ್ ಯಾವ ರೋಗನೂ ಇಲ್ಲ, ಸುಮ್ಮನೆ ತಲೆ ಕೆಡ್ಸ್ಕೊತೀಯ. ಚಿಕ್ಕ ರಾತ್ರಿ ಮಾತ್ರ ಜೀವನನ, ದೊಡ್ಡ ಹಗಲು ಇದೆಯಲ್ಲ, ಅಲ್ಲೇ ಎಲ್ಲ ಸಂತೋಷನ ಸಿಗುತ್ತೆ ಗೊತ್ತಾ. 24 ಗಂಟೆನೂ ಮನೇಲೇ ಇದ್ರೆ ನೋಡ್ದವ್ರು ಸೋಂಬೇರಿ ಅಂತ ತಿಳ್ಕೊತಾರೆ. ದಟ್ಸ್ ವೈ ಐ ಆಮ್ ಫೀಲಿಂಗ್. ಯಾವಾಗಲೂ ಮನೇಲಿ ಊಟ ಮಾಡೋನಿಗೆ ಒಂದ್ಸರಿ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅನ್ನೋ ಆಸೆ ಬರೋದು ಸಹಜ. ಆದ್ರೆ ಯಾವಾಗಲೂ ಹೋಟ್ಲಲ್ಲಿ ಊಟ ಮಾಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ನನಗೂ ಗೊತ್ತು. ಚೇಚೆ ನನಗೆ ಅದಕ್ಕೆ 2 ಫ್ಯಾನು, ನಿನಗಿಂತ ಫ್ಯಾನ್ ಮುಖ್ಯನಾ ನಂಗೆ? ಇದೇನಿದು, ನನ್ಗೆಲ್ಲ 2 ಸಿಗ್ತಾ ಇದೆಯಲ್ಲ. ಎಷ್ಟೇ ಆದ್ರೂ ಕೃಷ್ಣನ್ ಭಕ್ತ ಅಲ್ವಾ ನಾನು, ಅದಕ್ಕೆ ಹೀಗೆ. ಬಹಳ ಚಳಿ ಆಗ್ತಿದೆ, ಬೆಚ್ಚಿಗೆ ಹೊದ್ಕೋರಕ್ಕೂ. ಹೋಟ್ಲಲ್ಲಿ ಊಟ ಮಾಡಕ್ಕೆ ದುಡ್ಡು ಕೊಟ್ಟು ಟೋಕನ್ ತಗೋಬೇಕು, ಇದು ಮನೆ. ಈ ರೀತಿ ಲಂಚ ಕೊಟ್ಟು ಇದನ್ನು ಹೋಟ್ಲು ಮಾಡಬೇಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಮದನ್ ಗೋಪಾಲ್, ಪ್ಲೀಸ್. ಥ್ಯಾಂಕ್ ಯು. ತಿಲಕ್ ನಗರದಲ್ಲಿ ಪದ್ಮಾಬಾಯಿ ಅಂತ 55 ವರ್ಷದ ಹೆಂಗಸು ನಮ್ ಬ್ಯಾಂಕಿಂದ 50,000 ರೂಪಾಯಿ ಸಾಲ ತಗೊಂಡಿದ್ದಾರೆ. ಇದುವರೆಗೂ ಒಂದು ಕಂತು ಕಟ್ಟೇ ಇಲ್ವಲ್ಲ? ಸರ್ ಅದು ನಾನ್ ಕೆಲ್ಸಕ್ಕೆ ಸೇರೋ ಮುಂಚೆನೆ ತಗೊಂಡಿರೋದು. ಬೇಕಾದಷ್ಟು ಸಲ ರಿಮೈಂಡರ್ ಹಾಕಿದ್ರು ರೆಸ್ಪಾನ್ಸೇ ಇಲ್ಲ. ನೋ, ನೀವು ಫೀಲ್ಡ್ ಆಫೀಸರ್ ತಾನೆ, ಹೋಗಿ ರೆಕವರ್ ಮಾಡ್ಕೊಂಬನ್ನಿ. ಪದ್ಮಾಬಾಯಿ ವಯಸ್ಸು 55. ಹೌದು ಸರ್, ಅವ್ರ ಹಳೆ ನಂಬರ್ 18. ಇಲ್ಲಿ ಹೊಸ ನಂಬರ್ ಬಂದ್ 6 ತಿಂಗಳಾಯ್ತು. ಹಳೆ ನಂಬರ್ ಯಾರಿಗೆ ಜ್ಞಾಪಕ ಇಟ್ಕೊಂಡಿರ್ತಾರೆ? ಪದ್ಮಾಬಾಯಿ ವಯಸ್ಸು 55. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಸುತ್ತಿ ಸುತ್ತಿ ಸಾಕಾಗೋಯ್ತು. ಸ್ಕೂಟರ್ ಪೆಟ್ರೋಲು ಖಾಲಿ ಆಗೋಯ್ತು. ಸರ್, ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ ಸರ್. ಅದಿರ್ಲಿ ಸ್ವಾಮಿ, ಪದ್ಮಾಬಾಯಿ ಹಳೆ ನಂಬರ್ 18. ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಕೆಲ್ಸಕ್ಕೆ ಬಾರದ ವಿಷಯ ಎಲ್ಲ ಯೋಚನೆ ಮಾಡಿ ಮಾಡಿ ನನ್ನ ತಲೆ. ಸರ್, ನಿಮ್ಮನ್ನ ಅಕ್ಕ ಕರೀತಾ ಇದ್ದಾರೆ. ಏನು? ಹಳೆ ನಂಬರ್ ಏನ್ ಹೇಳಿದ್ರಿ? 18. ನನ್ ಹಿಂದೆನೆ ಬನ್ನಿ. ಹಳೆ ಪಾತ್ರೆ ಸಾಮಾನ್, ಹಳೆ ಪಾತ್ರೆ ಸಾಮಾನ್. ಸ್ವಲ್ಪ ನಿಂತ್ಕೋಪ, ನನ್ ಹಿಂದೆನೆ ಬಾ. ಹಳೆ ಪಾತ್ರೆ ಸಾಮಾನ್. ನಿಂತ್ಕೋಪ, ನನ್ ಹಿಂದೆ ಬಾ. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ಹಳೆ ಪಾತ್ರೆ ಸಾಮಾನ್. ನೀವಿಬ್ರು ಇಲ್ಲೇ ಇರಿ, ನೀವು ಮಾತ್ರ ಒಳಗ್ ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ನಾನ್ ಬಂದಿದ್ ಪದ್ಮಾಬಾಯಿ ವಯಸ್ಸು 55. ಅರೆ, ಹೇಳಿದ್ದೆ ಹೇಳ್ತಿದ್ದೀರಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಎಂತಯ್ಯ ನನ್ಗೂ ಕರೆದ್ರಿ? ಸ್ವಲ್ಪ ಇರಪ್ಪ, ಬಂದೆ. ತಗೊಳ್ಳಿ. ಅರೆ, ನೀವೇ ದುಡ್ಡು ಕೊಡ್ತಿದ್ದೀರಾ? ನೀವು ಹುಡುಕ್ತಿರೋ ಪದ್ಮಾಬಾಯಿ ವಯಸ್ಸು 55, ನಮ್ಮ ಅಜ್ಜಿ. ಅವರೇ ಈ ಸಾಲ ಮಾಡಿದ್ದು. ಈಗ ಅವ್ರ ಕೈಲಿ ಕಟ್ಟೋಕ್ಕಾಗಲ್ಲ, ಸೊ ನಾನೇ ಕಟ್ಬೇಕು. ನೀವು ಬ್ಯಾಂಕ್ನಿಂದ ಬಂದಿರೋರು ಅಂತ ನಾನು ದಾರಿಲಿ ತಿಳ್ಕೊಂಡೆ. ಈ 500 ರೂಪಾಯಿನ ಮೊದಲನೇ ಕಂತು ಅಂತ ವಜಾ ಹಾಕೊಳ್ಳಿ. ತಿಂಗಳಿಗೆ ಎಷ್ಟು ಕಟ್ಟೋಕ್ ಸಾಧ್ಯನೋ ಅಷ್ಟು ಕಟ್ಟಿ ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ತೀನಿ. ಓಕೆ, ತಗೊಳ್ಳಿ. ನೋಡಿ,
ನಾನು ಸಾಲು ವಸೂಲಿ ಬಂದಿರೋದೇನೋ ನಿಜ, ಆದ್ರೆ ಮನುಷ್ಯತ್ವ ಇಲ್ದಿರೋನಲ್ಲ. ನಿಮ್ಮ ಮನೆ ಪರಿಸ್ಥಿತಿ ಕಷ್ಟ ಅಂತ ಒಂದ್ ಮಾತು ಹೇಳಿದಿದ್ರೆ ನಾನೇ ನೇರ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ 3 ತಿಂಗಳು ಇಲ್ಲ 6 ತಿಂಗಳು ಟೈಮ್ ಕೊಡಿಸ್ತಿದ್ದೆ. ಅದನ್ನ ಬಿಟ್ಟು ನಿಮ್ಮ ಮನೇಲಿರೋ ಪಾತ್ರೆ ಬಟ್ಟೆನೆಲ್ಲ ನನ್ನ ಎದುರಿಗೆ ಮಾರಿ ನನ್ನ ಮನಸ್ಸಿಗೆ ತುಂಬಾ ಫೀಲ್ ಆಗೋ ಮಾಡ್ಬಿಟ್ರಿ. ಸಾರಿ ಸರ್, ನನಗೆ ಕೆಲ್ಸನೇ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ 3 ತಿಂಗಳು 6 ತಿಂಗಳು ಟೈಮ್ ಕೊಡ್ಸಿದ್ರು ತಿರ್ಗಾ ಇದನ್ನೇ ಮಾಡ್ಬೇಕು ನಾನು. ದೇಸ್ ನೋ ಅದಾವೆ, ತಗೊಳ್ಳಿ. ಏನೇ ನಿನ್ಗೇನಾದ್ರು ಹುಚ್ಚಿಗೆ ಚಿಡಿತಾ? ಅನ್ನ ಮಾಡ್ಕೊಳಕ್ ಒಂದ್ ಪಾತ್ರೆ ಇಟ್ಕೊಳ್ದೆ ಎಲ್ಲ ಹಳೆ ಪಾತ್ರೆವನ್ನು ಕೊಟ್ಬಿಟ್ಟಲ್ಲೇ. ಅಜ್ಜಿ, ನಂಬಿಕೆ ನಿಯತ್ತೆ ನಮ್ ಜೀವನದ ದೊಡ್ಡ ಆಸ್ತಿ. ಸಾಲ ಕೊಟ್ಟಿರೋರು ಮನೆ ತನಕ ಹುಡ್ಕೊಂಡ್ ಬಂದಿರೋವಾಗ ನಮ್ಮ ಗೌರವ ನಾವು ಕಾಪಾಡ್ಕೋಬೇಕು. ಅನ್ನನ ಮುಖ್ಯ. ಏನಾಯ್ತು? ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಂತ ದೊಡ್ಡ ಮಾತಾಡ್ತಿದ್ದೀರಿ. ಮಾತಾಡ್ದೆ ಏನ್ ಮಾಡ್ತಾಳೆ? ಪಾತ್ರೆ ಹೋಗಿದ್ ನಂದು, ಹಣ ಬಂದಿದ್ ಇವಳಿಗೆ. ತಪ್ಪು ಅಜ್ಜಿ, ತಪ್ಪು. ಎಣ್ಣೆ ಸುರಿದ್ರೆ ಮತ್ತೆ ತುಂಬ್ಕೋಬಹುದು, ಮಾತ್ ಸುರಿದ್ರೆ ಮತ್ತೆ ತುಂಬ್ಕೊಡಕ್ಕಾಗಲ್ಲ. ಇವತ್ ನಾವು ಸಾಲಕ್ ಮೋಸ ಮಾಡಬಹುದು, ಆದ್ರೆ ನಮ್ ಹಾಗೆ ಕಷ್ಟಪಡೋ ಎಷ್ಟೋ ಜನ ನಮ್ ದೇಶದಲ್ಲಿದ್ದಾರೆ. ಅವ್ರ ಬ್ಯಾಂಕ್ ಹೋಗಿ ಸಾಲ ಕೇಳಿದ್ರೆ ಕೊಡ್ತಾರಾ? ಈಗೇನಾಯ್ತು? ನೀವು ಹುಟ್ಟಿರೋ ಸೀರೆ ಮಾತ್ರ ಕೆಂಪಲ್ಲ, ನಿಮ್ ಮನಸ್ಸು ಕೆಂಪೆ. ಐ ಮೀನ್ ರೆವಲ್ಯೂಷನರಿ ಮೈಂಡ್. ಅಜ್ಜಿ, ಅವತ್ ನಾವು ಬ್ಯಾಂಕ್ ನಲ್ಲಿ ಸಾಲ ತಗೊಳಕ್ ಹೋದಾಗ ನಮಗ್ ಕಾಫಿ ತರಿಸ್ಕೊಟ್ರು, ಜ್ಞಾಪಕ ಇದೆಯಾ? ಹೌದು. ಇವತ್ತು ಸಾಲ ವಸೂಲಿಗೆ ಬಂದಿದ್ದಾರೆ. ಅಟ್ಲೀಸ್ಟ್ 1 ಲೋಟ ಮಜ್ಜಿಗೆನಾದ್ರೂ ಕೊಡದೆ ಹೋದ್ರೆ ಗೌರವ ಇರಲ್ಲ. ನಿನ್ ಮಾತ್ ನಿಜಾನೇ ಸಂಗೀತ, ತರ್ತೀನಿ. ಕೂತ್ಕೊಳ್ಳಿ ಥ್ಯಾಂಕ್ಸ್. ಪ್ಲೀಸ್. ನೀವು ಮಾತಾಡ್ತಿದ್ರೆ ಎಷ್ಟ್ ಜನಕ್ಕೆ ಹಾಡ್ದಾಗಿರುತ್ತೆ. ಜೊತೆಗೆ ಹೆಸರು ಸಂಗೀತ. ನಿಮ್ಮನ್ನ ನೋಡಿದ್ರೆ ಓದೋರ ಕಾಣಿಸ್ತಾ ಇದ್ದೀರಾ. ಆದಷ್ಟು ಬೇಗ ನಿಮ್ಮೊಂದು ಕೆಲ್ಸಕ್ಕೆ ಏರ್ಪಾಡು ಮಾಡ್ತೀನಿ. ನೋ ಸರ್, ಈ ಕಾಲದಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 2 ಕ್ವಾಲಿಫಿಕೇಶನ್ಸ್ ಇರಬೇಕು. ಒಂದು ಬ್ಯೂಟಿ ಇರಬೇಕು, ಅದು ನನಗೆ ತಕ್ಕ ಮಟ್ಟಿಗೆ ಇದೆ ಅನ್ಕೊಂಡಿದ್ದೀನಿ. ಇನ್ನೊಂದು ಅಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಓವರ್ ಟೈಮ್ ಟೈಪ್ ಹೊಡಿಬೇಕು ಅಂತಾರೆ, ಅದೆಲ್ಲ ನನ್ಗೆ ಹಿಡ್ಸಲ್ಲ. ಅದರ ಕತೆ ಯಾಕೆ ಕೇಳ್ತೀಯಪ್ಪ? ಒಂದ್ ಕಡೆ ಕೆಲಸದಲ್ಲಿ 2,000 ರೂಪಾಯಿ ಸಂಬಳ ಬರ್ತಿತ್ತು, ಈ ಅನುಭವದಿಂದ ಬಿಟ್ಟು ಬಂದ್ಬಿಟ್ಲು. ಈಗ ಅಕ್ಕಪಕ್ಕದ ಮನೆ ಚಿಕ್ಕ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಪಾಲಕ್ ಬಂದಿದೆ ಪಂಚಾಮೃತ ಅಂತ ಕಾಲ ಹಾಕ್ತಿದೀವಿ. ಈ ಸ್ಥಿತಿಯಲ್ಲಿ ನಾನ್ ಬೇರೆ ನಿಮ್ಗೆ ಖರ್ಚು ಮಾಡಿಸ್ತಿದ್ದೀನಿ. ನಾನು ಅಲ್ವೇ ಸಂಗೀತ? ಒಂದು ಮನೆ ನೋಡು ಅಂತ ಬ್ರೋಕರ್ ಹೇಳ್ತೀನಿ ಅಂತಿದ್ದಲ್ಲ, ಅದ್ರ ಬದಲು ಇವ್ರಿಗೆ ಹೇಳಿದ್ರೆ ನೋಡ್ಕೊಡ್ತಾರೆ. ಬ್ರೋಕರ್ ಕಮಿಷನ್ ಉಳಿಯುತ್ತೆ. ಪಾಪ ಇವ್ರಿಗ್ಯಾಕಜ್ಜಿ ತೊಂದ್ರೆ ಕೊಡ್ಬೇಕು? ತೊಂದ್ರೆ ಹೇಗಾಗುತ್ತೆ? ನಮ್ಮನೆ ಹುಡುಗ ತಾನೆ. ಏನಪ್ಪಾ, ಕಮ್ಮಿ ಬಾಡಿಗೆಯಲ್ಲಿ ನಮ್ ಸಂಗೀತಾಗೆ ಅಂತ ನಿಮ್ ಮನೆ ಹತ್ರ ಒಂದ್ ಚಿಕ್ಕ ಮನೆ ಸೆಟಪ್ ಮಾಡ್ಕೊಡು. ದೇಹವನ್ನು ಕತ್ತಿಯಿಂದ ಕತ್ತರಿಸಬಹುದು, ಬೆಂಕಿಯಿಂದ ಸುಡಬಹುದು, ನೀರಿನಲ್ಲಿ ನೆನೆಸಬಹುದು. ನಮಸ್ಕಾರ ಅಜ್ಜಿ. ನಮಸ್ಕಾರಪ್ಪ. ಇಷ್ಟು ಬೇಗ ಮನೆ ಸಿಕ್ಬಿಡ್ತಾ? ನಿಮ್ಗೆ ಬೇರೆ ಮನೆ ನೋಡೋದಿಲ್ಲ ಅಜ್ಜಿ? ಯಾಕಪ್ಪ? ಇದೇ ಮನೇಲಿ ಸೆಟಪ್ ಮಾಡ್ಬಿಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ಯಪ್ಪ? ಸ್ವಲ್ಪ ಹೊರಬಂದು ನೋಡಜ್ಜಿ. ಬನ್ನಿ. ಕೃಷ್ಣ ಕೃಷ್ಣ ಕೃಷ್ಣ. ಮನೇಲಿರೋ ಪಾತ್ರೆ ಪಟಗಾಲ ಮಾರಿ ಹಣ ಕೊಟ್ರು ಅಂತ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳಿದೆ. ಅವ್ರು ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರು. ನೀವು ಕೊಟ್ಟಿರೋ ಹಣ ನಾನು ತಕ್ಷಣ ನಿಮಗೆ ವಾಪಸ್ ಕೊಟ್ಬಿಡ್ಬಾ ಅಂತ ಹೇಳಿದ್ರು. ನಾನೇನೋ 500 ರೂಪಾಯಿ ವಾಪಸ್ ತಂದು ಕೊಟ್ಬಿಡ್ಬೋದು, ಆದ್ರೆ ಅದರಲ್ಲಿ ನೀವು ಕೊಟ್ಟಿರೋ ಹಳೆ ಪಾತ್ರೆಗಳನ್ನ ಕೊಂಡ್ಕೊಳಕ್ಕಾಗತ್ತಾ? ಅದಕ್ಕೆ ನಾನೇ ಕೈಯಾರೆ ಇನ್ನೂ 1,000 ರೂಪಾಯಿ ಹಾಕ್ಬಿಟ್ಟು ಒಟ್ಟಿಗೆ 1,500 ರೂಪಾಯಿ ಪಾತ್ರೆಗಳನ್ನ ತಂದ್ಬಿಟ್ಟೆ. ಸಂಗೀತನ್ ಗೊತ್ತಾದ್ರೆ ಕೋಪಿಸ್ಕೊತಾಳೆ. ನಾನೇನು ಹೊರಗಿನವನ? ಈ ಮನೆಯಲ್ಲಿ ಇದ್ದಾಗೆ ತಾನೆ. ಪ್ಲೀಸ್ ತಗೊಳ್ಳಿ. ಬೇಡಪ್ಪ, ಸಂಗೀತ ಬಂದು ಹೇಳೋವರೆಗೂ ನಾನ್ ಮುಟ್ಟಲ್ಲಪ್ಪ. ಸಂಗೀತ ನಾನ್ ಕನ್ವಿನ್ಸ್ ಮಾಡ್ತೀನಿ ಅಜ್ಜಿ, ನೀವು ತಗೊಂಡೋಗಿ ಒಳಗಿಡಿ. ಇದುವರೆಗೂ ಜೀವನದಲ್ಲಿ ಎಲ್ಲಾರ್ಗು ನಾವೇ ಸಹಾಯ ಮಾಡಿದ್ವಿ, ಈ ರೀತಿ ಇದೇನಜ್ಜಿ ಬೆವರ್ತಾ ಇದ್ದೀರಾ? ತಗೊಂಬನ್ನಿ. ಓಂ ಶಾಂತಿ. ಮನೆಗೆ ಹೊಸ ನಂಬರ್ ಬಂದಿದೆ, ನೀನು ಆಮೇಲೆ ಬಾ ಹೋಗು. ಸರಿ. ಅಜ್ಜಿ, ಈ ಅಜ್ಜಿ ಕೊಂಚ ಕೂಡ ಜವಾಬ್ದಾರಿನೇ ಇಲ್ಲ. ಮನೆ ಬಾಗ್ಲು ಹಾರ್ ಹೊಡೆದ್ಬಿಟ್ಟು ಎಲ್ಲ ಹೋಗ್ತಾರೋ ಏನೋ. ಛೇ ಛೇ. ನಿಜ ಹೇಳ್ಬೇಕು ಅಂದ್ರೆ ಇದುವರೆಗೂ ನಾನು ಮೀಟ್ ಮಾಡದೇ ಇರೋಂತ ಅಟ್ರಾಕ್ಟಿವ್ ಪರ್ಸನಾಲಿಟಿ ನಿಮ್ದು. ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ. ನೀವು ನಗ್ತಿದ್ದೀರಿ. ನಿಂತ್ಕೋ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು?
ಮನೆಯಲ್ಲಿ ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಿರ್ತಾಳೆ ಅನ್ನೋ ಜ್ಞಾನ ಬೇಡ ನಿಂಗೆ? ಬ್ಯಾಂಕ್ ಮುಚ್ಚೋದು 5 ಗಂಟೆಗೆ, 11 ಗಂಟೆವರೆಗೂ ಎಲ್ಲಿ ಬೀದಿ ಅಲಿತಿದೆ? ಇವತ್ತು ಓವರ್ ಟೈಮ್ ಇದೆ, ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಬೆಳಿಗ್ಗೆ ಬ್ಯಾಂಕ್ ಹೋಗೋಕ್ ಮುಂಚೆನೆ ನನಗೆ ಹೇಳಿ ಹೋಗಿದ್ರು ಮಾವಯ್ಯ. ಹೌದು, ಬ್ಯಾಂಕು ಓವರ್ ಟೈಮು. ಏನ್ 8-10 ಮಕ್ಕಳಾಗೋಯ್ತು ನಿನಗೆ? ಸರಿಯಾದ ಟೈಮಿಗೆ ಮನೆಗೆ ಬಂದ್ಬಿಟ್ರೆ ಸಂಸಾರ ತೂಗ್ಸೋದು ಕಷ್ಟ ಆಗುತ್ತೆ ಅಂತ ಓವರ್ ಟೈಮ್ ಮಾಡ್ಬೇಕು ಅಲ್ಲ? ಇನ್ನು ಮದುವೆ ಆಗಿ ನೆಟ್ಟಿಗೆ 3 ತಿಂಗಳಾಗಿಲ್ಲ, ಓವರ್ ಟೈಮ್ ಅಂತೆ, ಓವರ್ ಟೈಮ್. ನೋಡ್ ಮಗ, ಈ ಓವರ್ ಗಿವರು ನಮಗ್ ಬೇಡ. ಒತ್ತು ಸರಿಯಾಗಿ ಮನೆ ಬಂದ್ ಸೇರು. ನಿಮ್ಮಪ್ಪ ನನ್ ಲಗ್ನ ಆದಾಗ ಹಗಲೊತ್ತಾಗೂ ಕೆಲ್ಸಕ್ಕೆ ಹೋಯ್ತಿರ್ಲಿಲ್ಲ. 3 ಹೊತ್ತು ನನ್ ಸೆರೆಗೆ ಹಿಡ್ಕೊಂಡು ಹಿಂದಿದ್ದೇನೆ ಸುತ್ತೋರ್ ಗೊತ್ತಾ? ನಡಿ ಒಳಗೆ. ನಿಂತ್ಕೊಳ್ಳಿ, ಹಿಂದ್ಗಡೆ ಬಾತ್ರೂಮ್ ನಲ್ಲಿ ಟವಲು ಚಡ್ಡಿ ಇಟ್ಟಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಸ್ನಾನನ ಇಷ್ಟೊತ್ನಲ್ಲ ಯಾಕೆ? ನಾನು ಬೆಳಿಗ್ಗೆನೆ ಮಾಡಾಯ್ತು. ಒಳಗ್ ದೇವ್ರ ಫೋಟೋ ಎಲ್ಲ ಇದೆ. ಇಷ್ಟು ಲೇಟ್ ಆಗಿ ಬಂದಿದ್ದೀರಿ, ಅದಕ್ಕೆ ಹೇಳ್ದೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಕ್ಕೇನಿದೆ? ನೀನ್ ತಿಳ್ಕೊಂಡ್ರೆ ಹಾಗೇನಾಗಿಲ್ಲ. ಲೇಟು ಅಂದ್ರೆ ಸುಮ್ನೆ ಲೇಟ್ ಅಷ್ಟೇ. ಸ್ನಾನ ಮಾಡೋ ಸ್ಟೇಜ್ಗಿನ್ನೂ ಬಂದಿಲ್ಲ, ಬರೀ ಮಾತುಕತೆಯಲ್ಲೇ ಇದೆ. $34, $35, $36, $37, $38, $39. 40. ಓ, ನೀವಾ? 5 ನಿಮಿಷದ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಪರವಾಗಿಲ್ಲ, ಅವಸರ ಇಲ್ಲ, ನಿಧಾನ ಮಾಡಿದ್ರಂತೆ. ಈಗ ನಿಮ್ ಪಾಡಿ ನೀವು ಎಕ್ಸರ್ಸೈಸ್ ಮಾಡಿ. ಓಕೆ. ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ? ಪರ್ಸನಾಲಿಟಿಗೋಸ್ಕರ ಅಲ್ದೆ ಹೋದ್ರು ದೇಹದ ಆರೋಗ್ಯಕ್ಕೋಸ್ಕರನಾದ್ರೂ ದಿನ 10 ನಿಮಿಷ ಎಕ್ಸರ್ಸೈಸ್ ಮಾಡ್ಲೇಬೇಕು. ಆಗ್ಲೇ ಎಲ್ಲ ಫ್ರೆಶ್ ಆಗಿರೋದು.